ಸಾಲ ಮನ್ನಾ ಸಭೆಯ ಬಗ್ಗೆ ಬಿಎಸ್ವೈ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಚಿಲ್ಲರೆ ರಾಜಕಾರಣ ಮಾಡೋದು ಬಿಡ್ಲಿ ಅಂತ ಹೇಳಿ ಬಿಎಸ್ವೈ ಹೇಳಿಕೆಗೆ ಸಿಎಂ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ನೀವು ಸಭೆಗೆ ಬಂದು ಇವತ್ತು ಚರ್ಚೆ ಮಾಡಬೇಕಿತ್ತು. ನನ್ನ ಬಗ್ಗೆ ಹಗುರವಾಗಿ ಮಾತನಾಡೋದನ್ನ ಬಿಡಿ, ಇಲ್ಲವಾದಲ್ಲಿ ನಿಮ್ಮ ಬಗ್ಗೆ ಜನರೇ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಮನಿ ಲ್ಯಾಂಡರಿಂಗ್ ಬಗ್ಗೆ ನಾನು ಯಡಿಯೂರಪ್ಪನವರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ನಾನು ಹೇಳಿದ್ದು ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಮನ್ನಾ ಅಷ್ಟೇ ಅಲ್ಲ, ಯಾವ ಈ ರಾಜ್ಯದ ನನ್ನ ರೈತರು ಖಾಸಗಿ ಬ್ಯಾಂಕ್ಗಳಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ದೊರಕದೆ, ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಸಾಲ ದೊರಕದೆ, ಕೆಲವು ಶ್ರೀಮಂತರಿಂದ ಸಾಲ ತಗೊಂಡಿರ್ತೀರಿ, ಆ ಮೀಟರ್ ಬಡ್ಡಿ ಕಟ್ತೀರಿ, ಅದರ ಮಾಹಿತಿಗಳು ಸರ್ಕಾರದಲ್ಲಿ ಇಲ್ಲ, ಯಾರ ತನೂ ಮಾಹಿತಿ ಇಲ್ಲ. ಅದರಿಂದ ನಿಮ್ಮನ್ನ ಬೇಲ್ಔಟ್ ಮಾಡಲಿಕ್ಕೆ ಯಾವ ರೀತಿ ಕೆಲವು ಕಾರ್ಯಕ್ರಮ ಹಾಕಬೇಕಾಗುತ್ತೆ ಸರ್ಕಾರದಿಂದ, ಅದರ ಬಗ್ಗೆನೂ ಚಿಂತನೆ ಮಾಡ್ತಾ ಇದ್ದೇನೆ ಅಂತ ಭಾಷಣ ಮಾಡಿದ್ದೇನೆ. ಅದನ್ನು ಮನಾ ಮಾಡಿ ಅಂತ ಹೇಳಿ ಯಡಿಯೂರಪ್ಪನವ್ರು ಏನು ಹೇಳಿದೆಯಲ್ಲ ಉಚಿತ ಸಲಹೆ, ಸ್ವಲ್ಪ ಈ ರಾಜಕಾರಣ ಚಿಲ್ಲರೆ ರಾಜಕಾರಣ ಬಿಡಿ. ಇವತ್ತು ಸಭೆ ಕರೆದ್ರೆ ಮಂಗಳೂರಿಗೆ ಹೋಗಿದ್ದಾರಾ? ಮಂಗಳೂರಿನ ಅನಾಹುತ ನೋಡ್ಲಿಕ್ಕೆ ಹೇಳಿದ್ದು ಮಂಗಳೂರಿಗೆ ಹೋಗ್ತಾ ಇದ್ದೀನಿ ಈಗಾಗಲೇ, ಅದಕ್ಕೋಸ್ಕರ ಈ ಸಭೆಗೆ ಬರಲ್ಲ ಅಂತೇಳಿ ಕೋಯಿನ್ ಕಾರಜೋಳ ಕಳಿಸಿದ್ದಾರೆ. ನಿಮಗೆ ರಾಜ್ಯದ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಈ ಸಭೆಯಲ್ಲಿ ಭಾಗವಹಿಸಬೇಕಾಯ್ತು. ನಾನು ಯಾತಕ್ಕೆ ಕರೆದೆ? ನಿಮ್ಮನ್ನು ಕರೆದಿದ್ದ ಉದ್ದೇಶ ಏನು? ನಾನಿಲ್ಲಿ ಯಾತಕ್ಕೆ ಬರಲಿಲ್ಲ ಸಭೆಗೆ? ನೀವು ಇಲ್ಲಿ ಬಂದು ಚರ್ಚೆ ಮಾಡಬೇಕಾಯ್ತು ರೈತರ ಮುಂದೆ. ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಒಂದು ವಿಷನ್ ರೈತರ ಬಗ್ಗೆ ಬಂದು ಚರ್ಚೆ ಮಾಡಕ್ಕೆ ಏನಾಗಿತ್ತು ನಿಮಗೆ? ಮನೆಯಲ್ಲೇ ಕೂತ್ಕೊಂಡಿದ್ದೀರಿ. ಅದರಿಂದ ನನ್ನ ಬಗ್ಗೆ ಲಘುವಾಗಿ ಮಾತನಾಡ್ತಕ್ಕಂಥದ್ದನ್ನ ನಿಲ್ಲಿಸದೇ ಇದ್ರೆ ಈ ನಾಡಿನ ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್ ಹೆಬ್ಬಾರಿ, ಈಗಾಗಲೇ ಸಾಲ ಮನ್ನಾದ ಕುರಿತಂತೆ ಇನ್ನು 15 ದಿನಗಳಲ್ಲಿ ನಿರ್ಧಾರ ಪ್ರಕಟಿಸ್ತೀವಿ, ಈಗಾಗಲೇ ಬ್ಯಾಂಕ್ಗಳ ಜೊತೆ ಕೂಡ ಮಾತನಾಡ್ತೀವಿ 2 ದಿನಗಳಲ್ಲಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಒಟ್ಟಾರೆ ಇವತ್ತು ಯಾರ್ಯಾರು ಈಗಾಗಲೇ ಸಾಕಷ್ಟು ರೈತ ಮುಖಂಡರು ಕೂಡ ಇವತ್ತಿನ ಚರ್ಚೆಯಲ್ಲಿ ಪಾಲ್ಗೊಂಡಿದ್ರು, ಎಲ್ಲರೂ ಕೂಡ ಯಾವ ರೀತಿ ಅಭಿಪ್ರಾಯವನ್ನ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ? ಒಮ್ಮತಕ್ಕೆ ಬಂದಿದೆಯಾ ಹಾಗಾದ್ರೆ ರೈತರ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಮಾತುಗಳು ಕೇಳಿ ಬರ್ತಾ ಇದ್ದು, ಎಲ್ಲೋ ಒಂದ್ ಕಡೆಯಲ್ಲಿ ಸರ್ಕಾರ ತಪ್ಪಿಸ್ಕೊಂಡ್ಬಿಡುತ್ತಾ ಈ ವಿಚಾರದಿಂದ ಅಂತ ಹೇಳುವ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಅಂತಿಮವಾಗಿ ಸಿಎಂ ಕುಮಾರಸ್ವಾಮಿ ಹೇಳಿದಂತಹ ಮಾತು ಅಂದ್ರೆ ಅವರು ಸಮಯಾವಕಾಶ ತೆಗೆದುಕೊಂಡ್ರೂ ಸಹಿತ ಪರವಾಗಿಲ್ಲ, 15 ದಿನದಲ್ಲಿ ವಿಚಾರವಾಗಿ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ತೀನಿ, ಜಿಯೋ ಹೊಡಿಸ್ತೀವಿ, 10 ದಿವಸದಲ್ಲಿ ಜಿಯೋ ಹೊಡೆದ ನಂತರದಲ್ಲಿ ಬೆಳೆ ವಿಮೆ ಬೆಳೆ ಸಾಲ ಏನಿದೆ ಅದನ್ನ ಮನ್ನಾ ಮಾಡುವ ವಿಚಾರವಾಗಿ ನಿಮ್ಮ ದಾಖಲೆಗಳನ್ನ ಒದಗಿಸಿ ಆ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಾಲ ಮನ್ನಾ ಕೂಡ ಆಗತ್ತೆ. ಅದಕ್ಕೆ ನೋಡಲ್ ಅಧಿಕಾರಿಯಾಗಿ DC ಇರ್ತಾರೆ ನಿಮ್ಮ ಜಿಲ್ಲೆಯಲ್ಲಿ ಅಂತೇಳಿ ಕುಮಾರಸ್ವಾಮಿ ಹೇಳಿದ್ದಾರೆ. ಈ ಮಾತನ್ನ ಕೇಳದಂತ ರೈತರಿಗೆ ಸಾಕಷ್ಟು ಖುಷಿ ತಂದಿದೆ. ಅವರು ಮಾಡದಂತೆ ನಡ್ಕೊಳ್ಳಿ, ಸಂಪೂರ್ಣ ಸಾಲವನ್ನು ಏಕಕಾಲಕ್ಕೆ ಮನ್ನಾ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ರು ಸಹಿತ ಇಂಥ ಒಂದು ನಿರ್ಧಾರ ತೆಗೆದುಕೊಂಡಿರೋದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಾಕಷ್ಟು ಅನುಕೂಲ ಆಗಿದೆ ಅನ್ನೋ ಮಾತನ್ನ ಹೇಳಿದ್ರು. ಯಾಕಂದ್ರೆ ಸಾಕಷ್ಟು ಜನ ರೈತರು, ದೊಡ್ಡ ಮಟ್ಟದಲ್ಲಿ ಇರುವಂತಹ ಆದಾಯ ಇರುವಂತಹ ರೈತರು ಸಾಲವನ್ನ ಪಡೆದು ಅದನ್ನ ಬೇರೆ ಕೆಲಸಕ್ಕೆ ಉಪಯೋಗಿಸಿಕೊಂಡಿದ್ದಾರೆ, ಬಡ್ಡಿಗೆ ಬಿಟ್ಟಿದ್ದಾರೆ, ಕೆಲವರು ಖಾಸಗಿ ಬ್ಯಾಂಕ್ನಲ್ಲಿ ಅದನ್ನ ಹಣವನ್ನ FD ಇಟ್ಟಿದ್ದಾರೆ. ಇಂಥ ವಿಚಾರಗಳು ಕೂಡ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಪ್ರಯತ್ನಿಸುವ ಅವರನ್ನ ಸಂಪರ್ಕ ಮಾಡೋದಕ್ಕೆ. ಈಗಾಗಲೇ ರೈತರ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಲ್ಲ 15 ದಿನದಲ್ಲಿ ಸಾಲ ಮನ್ನಾ ಗ್ಯಾರಂಟಿ ಅನ್ನುವಂತಹ ಒಂದು ಭರವಸೆಯನ್ನ ಸಿಎಂ ಕುಮಾರಸ್ವಾಮಿ ಹಾಗೆಯೇ DCM ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ಒಟ್ಟಾರೆ 2 ಹಂತದಲ್ಲಿ ರೈತರನ್ನ ಋಣಮುಕ್ತರನ್ನಾಗಿ ಮಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇನ್ನು ಮುಂದೆ ಬಿತ್ತನೆ ವೇಳೆಯೇ ಬೆಲೆ ನಿಗದಿ ಕೂಡ ಆಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಸಿಎಂ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಒಟ್ಟಾರೆ ಈಗಾಗಲೇ ಸಹಕಾರಿ ಬ್ಯಾಂಕ್ಗಳಾಗಿರುವುದು ಅಥವಾ ಸತತ 3 ವರ್ಷ 4 ವರ್ಷದವರೆಗಿನ ಆದಾಯ ತೆರಿಗೆ ಯಾರ್ಯಾರು ಕಟ್ತಿರೋ ಅಂತಹ ರೈತರ ಸಾಲ ಮನ್ನಾವನ್ನ ಮಾಡೋದಿಲ್ಲ ಅನ್ನೋದರ ಜೊತೆಗೆ ಜನಪ್ರತಿನಿಧಿಗಳಾಗಿರುವಂತಹ ರೈತರ ಸಾಲ ಮನ್ನಾ ಕೂಡ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಕೃಷಿ ಸಾಲ ಮಾಡಿ ಉದ್ಯಮಕ್ಕೆ ಯಾರು ಬಳಸಿದ್ದಾರೋ ಅವರಿಗೂ ಕೂಡ ಸಾಲ ಮನ್ನಾ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಗರ ಪಾಲಿಕೆ ವ್ಯಾಪ್ತಿಯ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಮನ್ನಾ ಇಲ್ಲ. ಸಹಕಾರಿ ಬ್ಯಾಂಕ್ಗಳ ಪದಾಧಿಕಾರಿಗಳಾಗಿ 3 ಲಕ್ಷ ಆದಾಯ ಇರುವವರ ಸಾಲ ಮನ್ನಾ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಕೂಡ ಕುಮಾರಸ್ವಾಮಿ ಇವತ್ತಿನ ಸಭೆಯಲ್ಲಿ ತಿಳಿಸಿದ್ದಾರೆ. ಒಟ್ಟಾರೆ 2 ಭಾಗಗಳಾಗಿ ಅಂದ್ರೆ 2 ಹಂತದಲ್ಲಿ ರೈತರ ಸಾಲವನ್ನ ಮನ್ನಾ ಮಾಡ್ತೀವಿ ಅನ್ನುವಂತಹ ಮಾತನ್ನ ಕೂಡ ಕುಮಾರಸ್ವಾಮಿ ಅವರು ಇವತ್ತಿನ ಸಭೆಯಲ್ಲಿ ಹೇಳಿದ್ದಾರೆ. ಒಟ್ಟಾರೆ ರಾಷ್ಟ್ರೀಕೃತ ಬ್ಯಾಂಕ್ಗಳೊಂದಿಗೆ 2 ದಿನದಲ್ಲಿ ಸಭೆಯನ್ನ ನಾನು ಮಾಡ್ತೀನಿ, ಅವರೊಂದಿಗೆ ಮಾತುಕತೆಯನ್ನ ನಡೆಸಿ ಅನಂತರ ರೈತರನ್ನ ಋಣಮುಕ್ತರನ್ನಾಗಿ ಮಾಡ್ತೀನಿ, ಮನೆ ಬಾಗಿಲಿಗೆ ಋಣಪತ್ರ ಬರುತ್ತೆ ಅನ್ನುವಂತಹ ಮಾತನ್ನ ಕೂಡ ಕುಮಾರಸ್ವಾಮಿ ಅವರು ರೈತ ಮುಖಂಡರ ಜೊತೆ ಮಾತನಾಡಿದ ನಂತರ, ಸಾಕಷ್ಟು ಭಾಗದ ರೈತರ ಜೊತೆ ಮಾತನಾಡಿ ಅವರ ಜೊತೆ ಸಂವಾದ ಮಾಡಿದ ನಂತರ ಹೇಳಿದ್ದಾರೆ. ಒಟ್ಟಾರೆ ಇವತ್ತಿನ ಸಭೆಯಲ್ಲಿ ಸಾಲ ಮನ್ನಾ ಮಾಡೋದು ಗ್ಯಾರಂಟಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ 15 ದಿನಗಳ ಕಾಲಾವಕಾಶ ಕೊಡಿ ಅನ್ನುವಂತಹ ಒಂದು ಕಾಲಾವಕಾಶವನ್ನು ಕೂಡ ಕುಮಾರಸ್ವಾಮಿ ಕೇಳಿದ್ದಾರೆ.